ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಶುರುವಾಗಿದೆ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದಂತೆ ಘಟಾನುಘಟಿ ಸ್ಪರ್ಧಿಗಳು ಮನೆ ಒಳಗೆ ಸೇರಿದ್ದಾರೆ. ಆದರೆ ಬಿಗ್ ಬಾಸ್ ಲಾಂಚ್ ಈವೆಂಟ್ನಲ್ಲಿ ಕೆಲ ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ನಡೆದಿದೆ. ಹೌದು, ಬಿಗ್ ಬಾಸ್ನ ಮೊದಲ ಸ್ಪರ್ಧಿಯಾಗಿ ಕಾಕ್ರೋಚ್ ಸುಧೀರ್ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಕಾಕ್ರೋಚ್ ಸುಧೀರನ್ನ ಈ ಬಾರಿ ಬಿಗ್ ಬಾಸ್ ಟೀಮ್ ಸ್ವಲ್ಪ ಡಿಫ್ರೆಂಟ್ ಆಗಿ ಪರಿಚಯಿಸಿತ್ತು. ಯಾರೆಲ್ಲ ಸ್ಪರ್ಧಿಗಳು ಅನ್ನೋ ವಿಚಾರನ ಕಡೆವರೆಗೂ ಗುಟ್ಟಾಗಿಡುವಂತಹ ಬಿಗ್ ಬಾಸ್ ತಂಡ ಈ ಬಾರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಗೇಮ್ ಪ್ಲೇ ಮಾಡಿತ್ತು. ಮೊದಲೇ ಕಾಕ್ರೋಚ್ ಸುದೀಪ್ ಕಂಟೆಸ್ಟೆಂಟ್ ಅನ್ನೋದನ್ನ ಅನೌನ್ಸ್ ಮಾಡಿತ್ತು. ಅದರ ಜೊತೆಗೆ ಸ್ಟೇಜ್ ಮೇಲೆ ಕಾಕ್ರೋಚ್ ಸುದೀಪ್ ಬರ್ತಿದ್ದಂತೆ ಸುದೀಪ್ ಅವರ ಒಂದು ಪ್ರಶ್ನೆಗೆ ಭಾರಿ ಬಿಲ್ಡಪ್ ತೆಗೆದುಕೊಂಡ್ರು. ಅವರು ಪದೇ ಪದೇ ಮಾತನಾಡುವಂತೆ ತಮ್ಮದೇ ಶೈಲಿಯಲ್ಲಿ ಒಂದಷ್ಟು ಬಿಲ್ಡಪ್ಗಳನ್ನು ಕೊಟ್ಟರು. ನಾನೇನು ಅಂತ ನನಗೆ ಅರ್ಥಕೊಳ್ಳೋದಕ್ಕೋಸ್ಕರ ಬಿಗ್ ಬಾಸ್ ಮನೆಗೆ ಬರ್ತೀನಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆದರೆ ನಾನೇನು ಅಂತ ಅರ್ಥಕೊಳ್ಳೋದಕ್ಕೆ ಇಲ್ಲಿಗೆ ಬರಬೇಕಾ? ಅವ್ರವ್ರ ಮನೆಯಲ್ಲಿದ್ದು ಅವ್ರು ಏನು ಅನ್ನೋದನ್ನ ಅರ್ಥಕೊಳ್ಬೇಕು ಅನ್ನೋದನ್ನ ಹೇಳಿದ್ರು. ಈ ಮಾತು ಕಿಚ್ಚ ಸುದೀಪ್ ಅವರಿಗೆ ಸಣ್ಣದಾಗಿ ಕೋಪ ತರಿಸ್ತಂಗಿತ್ತು. ಹಾಗಾಗಿ ಅವರು ಸರಿಯಾಗಿ ತಮ್ಮದೇ ಸ್ಟೈಲ್ನಲ್ಲಿ ಕ್ಲಾಸ್ ತೆಗೆದುಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ನಾವು ಏನು ಅನ್ನೋದನ್ನ ಅರ್ಥಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಗೆ ಬರಬೇಕಾ ಅನ್ನೋ ಮಾತಿಗೆ ಪದೇ ಪದೇ ಟಾಂಗ್ ಕೊಟ್ಟು ಸುಧೀರ್ ಯಾಕಾದ್ರೂ ಆ ಮಾತು ಹೇಳದ್ನೋ ಅನ್ನುವಂಥ ರೀತಿಯಲ್ಲಿ ಫೀಲ್ ಮಾಡಿಸಿದ್ರು. ಅಷ್ಟು ಮಾತ್ರವಲ್ಲ, ಯಾರೇ ಆಗಲಿ ಏನೇ ಆಗಲಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸುದೀರ್ಗೆ ಕ್ಲಾಸ್ ತೆಗೆದುಕೊಂಡ್ರು.